ಹಿಂದೂಗಳ ನಂಬಿಕೆಯನ್ನು ಒಡಿಲಿಕ್ಕೆ. ಅಲ್ರಿ ನೀವೊಬ್ಬ ಡಿ ಸಿ ಎಮ್, ಅವರು ನಿಮ್ಮ ಬ್ರದರು CM ಸಿದ್ದರಾಮಯ್ಯ. ಬೂಕರ್ ಪ್ರಶಸ್ತಿ ಯಾರಿಗೆಲ್ಲ ಬಂದಿದ್ದು ಗೊತ್ತಿದೆಯಾ? ಬೂಕರ್ ಪ್ರಶಸ್ತಿಯ ನಿಯಮದ ಪ್ರಕಾರ ಅನುವಾದಕ್ಕೆ ಕೊಡೋದು. ನಮ್ಮ ಬಾನು ಮುಸ್ತಾಕ್ ಅವರು ಅವರ ಕೃತಿ ಹೃದಯದ ಹಣತೆ ಕಥಾಸಂಗ ನಾವು ಓದಿದ್ದೀನಿ. ಕಥೆ ಚೆನ್ನಾಗಿದೆ ಮೇಡಮ್. ಬಾನು ಮುಸ್ತಾಕ್ ಚೆನ್ನಾಗಿ ಕತೆ ಬರೀತಾರೆ. ಮುಸ್ಲಿಮರ ಕಥೆಗಳನ್ನೇ ಬರೀತಾರೆ. ಮುಸ್ಲಿಮರ ಕಂದಾಚಾರಗಳನ್ನೇ ಬರೆಯೋದು ಅವರು. ಆಯಿತಾ? ಆ ಕಥೆಯನ್ನು ಹಾರ್ಟ್ ಲ್ಯಾಂಪ್ ಅಂತೇಳಿ ಇವರು ದೀಪಾ ಬಸ್ತಿ ಅವರು ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡ್ತಾರೆ. ಆ ಅನುವಾದ ಹಾರ್ಟ್ ಲ್ಯಾಂಪ್ ಅಂತ ಅನುವಾದ ಮಾಡ್ತಾರೆ. ಅದರಲ್ಲಿ $50,000 ಪ್ರಶಸ್ತಿಯ ಮೊತ್ತವನ್ನು ಇಬ್ಬರಿಗೂ ಕೊಡಲಾಗುತ್ತೆ. ಅದರಲ್ಲಿ ಬಹುತೇಕ ಭಾಗ ದೀಪಿ ಬಸ್ತಿಗೆ. ಆ ಬೂಕರ್ ಪ್ರಶಸ್ತಿಯ ನಿಯಮಾವಳಿ ಪ್ರಕಾರ ಅನುವಾದಕ್ಕೆ ಪ್ರಶಸ್ತಿ ಇರೋದು. ನಾನು ಹೇಳೋದು, ನೀವು ಇವ್ರನ್ನ ಯಾಕೆ ಬಿಟ್ಟಿರಿ? ಅವ್ರನ್ನ ಯಾಕೆ ಬಿಟ್ರಿ? ಅನುವಾದಕರನ್ನ ಯಾಕೆ ಬಿಟ್ರಿ? ಅವರು ಹಿಂದೂ ಬಿಟ್ರಿ. ಬಾನು ಮುಸ್ತಾಕ್ ಮುಸ್ಲಿಂ, ನೀವು ಮೆಚ್ಚುಗೆ ಮಾಡಿದ್ರಿ. ಪ್ರಶಸ್ತಿ ಬಂದಿದೆ, ಜಾಯಿಂಟ್ ಪ್ರಶಸ್ತಿ ಬಂದಿರುವಾಗ ಹೇಗೆ ನೀವು ಹೇಳ್ತೀರಿ ಅದನ್ನು? ನಿಮಗೆ ದಸರಾಕ್ಕೆ ಉದ್ಘಾಟನೆಗೆ ಒಂದು ನೆಪ ಬೇಕಾಗಿತ್ತು, ಮುಸ್ಲಿಮರನ್ನು ಓಲೈಕೆ ಮಾಡಬೇಕು, ಮಾಡಿದಿರಿ. ಇದೆಲ್ಲ ತಿಳ್ಕೊಳ್ಳುವಂಥ ಒಂದು ಭೌತಿಕತೆ ದಿವಾಳಿತನ ನಿಮಗಾಗಿದೆಯಲ್ಲ. ಏನು ಹೇಳೋದು? ಇವತ್ತು ಚರ್ಚೆ ಮಾಡಿದ್ರೆಲ್ಲ ಗೋಮವಾದ ಅಂತ ಎದ್ದು ಬಿಡ್ತೀರಿ. ಬಾನು ಮುಸ್ತಾಕನ್ನ ವಿರೋಧ, ನಾವು ಬಾನು ಮುಸ್ತಾಕನ ವಿರೋಧ ಮಾಡ್ತಾ ಇಲ್ಲ. ಬಾನು ಮುಸ್ತಾಕನ ಯಾಕೆ ವಿರೋಧ ಮಾಡ್ತಾ ಇದ್ದಾನಂದರೆ, ನಿಸಾರ್ ಅಹಮದನ್ನು ಮಾಡಿದಾಗ ಯಾರಾದರೂ ಮಾಡಿದ್ರೇನು? ನನಗೆ ಗೊತ್ತಿರುವ ಹಾಗೆ ಮಾಡಿಲ್ಲ. ನಿಸಾರ್ ಅಹಮದ್ ಕೂಡ ಒಬ್ಬ ಕವಿ. ಅವರನ್ನು ಎಲ್ಲ ಕಮ್ಯುನಿಟಿಯವರು ಹೃದಯದಿಂದ ಆರಾಧಿಸ್ತದೆ. ನಿತ್ಯೋತ್ಸವ ಬರೆದ ಕವಿ, ಕುರಿಗಳು ಬರೆದ ಅದ್ಭುತ ಕವಿ ಯಾರು? ನಿಸಾರ್ ಅಹಮದ್. ಇವರನ್ನ ಯಾಕೆಂದರೆ ಇವರು ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ನೀವು ನಮ್ಮನ್ನು ದೂರ ಮಾಡಿದಿರಿ, ಭುವನೇಶ್ವರಿ ಅಂತ ಮಾಡಿ, ನಾವು ಇಸ್ಲಾಂ ಧರ್ಮ ಭುವನೇಶ್ವರನ್ನ ಆರಾಧಿಸೋದಿಲ್ಲ, ಮತ್ತು ಕುಂಕುಮ ಕೇಸರಿ ಇದೆ, ಕುಂಕುಮ ಇದೆಲ್ಲ ಇದೆಯಲ್ಲ ಅದು ನಮಗೆ ಹರಾಮು, ನಮ್ಮ ಮುಸ್ಲಿಮರಿಗೆ ಹೀಗೆ ಹೇಳಿದ್ದರಿಂದ ಜನ ಹೇಳ್ತಾ ಇರೋದು. ಇವರು ಹೇಳದೆ ಹೋಗಿದ್ರೆ ಕೇಳ್ತಾ ಇರಲಿಲ್ಲ ಯಾರು. ಏನು ಕಾರಣ ಇತ್ತು ಅವ್ರನ್ನ ವಿರೋಧ ಮಾಡಲಿಕ್ಕೆ? ಈಗ ಸ್ಪಷ್ಟೀಕರಣ ಕೊಡಿ. ಈಗ ತಾಯಿ ಭುವನೇಶ್ವರಿಯೇ ಅಲ್ಲ, ತಾಯಿ ಚಾಮುಂಡೇಶ್ವರಿಯೇ ನನ್ನ ಕರೆಸಿಕೊಳ್ತಿದ್ದಾಳೆ ಅಂತ ಹೇಳಿದ್ರಲ್ಲ, ಈಗ ಹೋಗಿ ಅವರಿಗೆ ನೀವು ಪೂಜೆ ಮಾಡ್ತೀರಾ? ಆರತಿ ಎತ್ತುತ್ತೀರಾ? ಅಲ್ಲಿರೋ ಕುಂಕುಮನ ಹಚ್ಕೊಳ್ತೀರಾ? ಹಾಗಾದರೆ ಭುವನೇಶ್ವರಿ ಅಂತ ಹೇಳಿದ್ರೆ ಏನು ತಪ್ಪು? ಕನ್ನಡದಿಂದ ನೀವು ಯಾಕೆ ದೂರ ಅಂತ ಹೇಳೋದು? ಅಲ್ಲಿ ಬಂದುಬಿಟ್ಟು ಹೋಗ್ಬಿಟ್ಟು ಅಂತ ಮಾತಾಡ್ತಾರೆ. ಅಲ್ಲಿ ನಜರ್ಬಾದಲ್ಲಿ, ಮೈಸೂರಲ್ಲಿ ಕನ್ನಡವೇ ಸರಿಯಾಗಿ ಬರಲ್ಲ. ನಿಮ್ಮದು ಸೈಕಲಿಗೆ ಪಂಪು ಹಾಕ್ತಾರೆ ಅಂತ ಕೇಳ್ತಾರೆ. ಅದು ಕನ್ನಡನ? ಇದು ಯಾವ ಪ್ರಭಾವ? ಅಂದರೆ ಮಾನಸಿಕತೆ ಇದೆಯಲ್ಲ, ಆ ಮಾನಸಿಕತೆ ತೊಲಗಬೇಕು. ಆ ತೊಲಗಿದ್ರೆ ಮಾತ್ರ ಇದಾಗತ್ತೆ ಅಂತ. ಇದು ನೀವು ಕೇಳಿದ ಪ್ರಶ್ನೆಗೆ. ಯಾಕೆಂದರೆ ತುಂಬ ತಪ್ಪನ್ನು ಮಾಡ್ತಾ ಇದ್ದಾರೆ. ತುಂಬ ತಪ್ಪನ್ನು ಮಾಡಿ ನೀವು ಆಡಳಿತ ನಡೆಸಿ, ಯಾರು ಬೇಡ ಅನ್ನಲ್ಲ. ತುಂಬ ನೀವು ಒಂದು ವರ್ಗವನ್ನು, ಒಂದು ಜನಾಂಗವನ್ನು ಓಲೈಸ್ತಿದ್ದೀರಿ, ಅತಿಯಾಗಿ ಓಲೈಸ್ತಿದ್ದೀರಿ ರೀ ನೀವು. ಯಾಕೆ? ಅದಕ್ಕೆ ನಿಮಗೆ ಓಟಿಗಾಗಿ ನೀವು ಯಾವ ಹಂತಕ್ಕೂ ಬೇಕಾದರೆ ಮುಟ್ತೀರಿ. ಓಟಿಗೆ ಯಾವ ಕೊಲೆಯನ್ನು ಬೇಕಾದರೂ ಮಾಡ್ಬೋದು. ಮುಂದೆ ಭಯಾನಕ ಆಗ್ತದೆ, ಹೆದರಿಕೆ ಆಗ್ತದೆ ನಿಮ್ಮ ಜೊತೆ. ಯಾರ ಮೇಲೆ ಕೇಸ್ ಹಾಕ್ತೀರಿ ನೀವು ಯಾರ ಮೇಲೆ? ಈಗ ನನ್ನ ಮೇಲೆ ಕೇಸ್ ಹಾಕ್ತೀರಿ ನೀವು, ಆಗಲ್ಲ ನಿಮ್ಗೆ. ಯಾಕೆಂದರೆ ನಾನೇ ನಿಮ್ಮನ್ನ ತಾರ್ಕಿಕವಾಗಿ ನಿಮ್ಮನ್ನು ಟೀಕಿಸ್ತಾ ಇದ್ದೀನಿ. ಆರ್ಟಿಕಲ್ 19 ಪ್ರಕಾರ ಅಲ್ವಾ? ಆರ್ಟಿಕಲ್ 19 ಪ್ರಕಾರ. ನನಗೆ ಅದು ಕೇಳಲೇಬೇಕು. ಇವತ್ತು ಕಾಂಗ್ರೆಸ್ RSS ಅನ್ನ ಕಂಡ್ರೆ ಉರ್ಕೊಳ್ಳುತ್ತೆ. ಪಾಪ ಮೊನ್ನೆ DK ಶಿವಕುಮಾರ್ ಅವರು RSS ಪ್ರಾರ್ಥನೆಯನ್ನ ಹಾಡಿದ್ದು ಸದನದಲ್ಲಿ ನಿಂತ್ಕೊಂಡು, ಅವ್ರ ಕೈಯಿಂದ ಸಾರಿನೇ ಕೇಳಿಸ್ಬಿಟ್ರು. ಈ ದತ್ತೋಪಂತ ಟೆಕ್ನಿಕ್ ಮತ್ತೆ ಬರ್ತೀವಿ, ನಿಮ್ಮ ಕ್ವಶನ್ಗೆ ಆನ್ಸರ್ ಹೇಳ್ಬಿಡ್ತೀವಿ. ನಮ್ಮ DK ಶಿವಕುಮಾರ್ ಪ್ರಯಾಗದಲ್ಲಿ ಮುಳುಗಿ ನಾಮ ಹಾಕೊಂಡು ಬಂದರು. ಓಹೋ, ಎಂಥ ಭಕ್ತ ಕನಕದಾಸ, ಭಕ್ತ ಪುರಂದರದಾಸರಿಗಿಂತ ಇವರು ದೊಡ್ಡ ದಾಸ ಅಂತ ನಮ್ಮ ಜನರಿಗೆ ಅನಿಸತೊಡಗಿತು. ಧರ್ಮಸ್ಥಳಕ್ಕೆ ಹೋಗಿ ಬಂದರು. ಎಲ್ಲೆಲ್ಲಿ ಹೋಗ್ತಾರೆ ದೊಡ್ಡ ನಾಮ, ಆದರೆ ಯಾಕೆ ಹೋಗ್ತಾ ಇದ್ರು ಅಂತ ಗೊತ್ತಾಗ್ತಿರ್ಲಿಲ್ಲ. ಭಕ್ತಿ ಅಂತ ತಿಳ್ಕೊಂಡಿದ್ದು, ನಾನು ಕೂಡ ಭಕ್ತಿ. ಆದರೆ ಅವ್ರು ಹೋಗ್ತಾ ಇದ್ದದ್ದು ಮುಖ್ಯಮಂತ್ರಿ ಕುರ್ಚಿಗೆ. ದೇವರೇ ನನಗೆ ಮುಖ್ಯಮಂತ್ರಿ ಕುರ್ಚಿಯನ್ನು ಸಿದ್ದರಾಮಯ್ಯನ ಕೆಳಗಿಳಿಸಿ ಕೊಡು ಅಂತ. ಯಾಕೆ ಇದಕ್ಕೆ ನನಗೆ ಪ್ರೂವ್ ಅಂತ ಹೇಳಿದ್ರೆ, ಅವರೇ ಪ್ರೂವ್ ಮಾಡಿಬಿಟ್ರು. ಮೊನ್ನೆ ವಿಧಾನಸಭೆಯಲ್ಲಿ ಆಯಿತು. ಇವರಿಗೊಂದು ಹುಂಬತನ ಇದೆ. DK ಶಿವಕುಮಾರಿಗೆ ತುಂಬ ಬುದ್ಧಿವಂತರಲ್ಲದವರಿಗೆ, ತುಂಬ ವಿದ್ಯಾವಂತರಲ್ಲದವರಿಗೆ ಒಂದು ಹುಂಬತನ ಇರ್ತದೆ.
ಏನು ಗೊತ್ತಾ, ಬ್ಲೈಂಡ್ ಆಗಿ ವಾದ ಮಾಡೋದು. ಒಬ್ಬ ವಿಚಾರವಂತ ತಾರ್ಕಿಕವಾಗಿ ವಾದ ಮಾಡ್ತಾನೆ. ಅದಕ್ಕೆ ಬುದ್ಧಿವಂತರ ಜೊತೆ ಗುದ್ದಾಡು ಹೆಡ್ಡನ ಜೊತೆ ಅಂತ ಒಂದು ಗಾದೆ ಇದೆಯಲ್ಲ, ಲೇಸು ಅಂತ. ಈ ಹೆಡ್ಡನ ಬುದ್ಧಿವಂತರ ಜೊತೆ ಗುದ್ದಾಡುವುದೇ ಲೇಸು ಅಂತ ಒಂದು ಗಾದೆ ಇದೆ. ಆ ಥರ ಈ ಡಿ ಕೆ ಶಿವಕುಮಾರ್, ನನಗೆ ಎಲ್ಲವೂ ಗೊತ್ತು, ಗೊತ್ತಿಲ್ಲದ ಈ ವಿಚಾರವೇ ಇಲ್ಲ ನನಗೆ ಅಂತ ಹೇಳ್ಕೊಂಡು ವಿಧಾನಸೌಧದಲ್ಲಿ ಯಾವುದೋ BJP ಸದಸ್ಯ ಏನೋ ಹೇಳಿದ್ದಕ್ಕೆ, ನನಗೂ ಗೊತ್ತರಿ ನಿಮ್ಮ RSS, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಮಹಾಮಂಗಲೇ ಪುಣ್ಯಭೂಮಿ ತಧರ್ತೆ ಪತತ್ವೇ ಸಕಾಯೋ ನಮಸ್ತೆ ನಮಸ್ತೆ. ಈ 4 ಲೈನ್ ಹೇಳಿದ್ರು. ಇದು ಎಲ್ಲರಿಗೂ ಬರುತ್ತೆ. ವಿಧಾನಸೌಧಕ್ಕೆ ಹೋಗೋಕೆ ಮುಂದೆ ನೋಡ್ಕೊಂಡು ಬರುತ್ತೆ. ನಾನು ಮೊದಲು ಹೋಗ್ತಿದ್ದೆ ಅಂತ ಹೇಳಿದ್ರು ಅವರು. ಓಕೆ, ಅದರ ಅರ್ಥ ಗೊತ್ತಿದೆಯಾ ಮಿಸ್ಟರ್ DK? ಅದರ ಅರ್ಥ ಗೊತ್ತಿದೆಯಾ? ತಾಯಿ ಭೂಮಿ ತಾಯಿ, ನೀನು ನನ್ನ ಜನನಿ, ನೀನು ನನ್ನ ಪೊರೆವಾಕೆ, ನಿನಗೆ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀನು ನನ್ನನ್ನು ಇಷ್ಟು ಬೆಳೆಸಿದ್ದೀಯಾ, ನೀನು ನನ್ನನ್ನು ಇಷ್ಟು ಪೋಷಿಸಿದ್ದೀಯಾ ತಾಯಿ ಭಾರತ ಮಾತೆ, ನಿನಗೆ ಈ ದೇಹ ಅರ್ಪಣೆ, ನಾನು ಸದಾ ನಿನ್ನ ಸೇವೆಯಲ್ಲಿರ್ತೇನೆ ಅಂತ ಅರ್ಥ. 4 ಲೈನ್ ಅರ್ಥ. ಇದಕ್ಕೆ ಕ್ಷಮಾಪಣೆ ಯಾಕೆ ಕೇಳಬೇಕು? ಅವರು ಬಾಯಿ ತಪ್ಪಿ ಹಂಗೆ ಹೇಳಿದ್ದು. ಅವ್ರು ನಿಜವಾಗಿ ಹೇಳಬೇಕಾದದ್ದು ಹೇಳಿದರೆ ಅವ್ರು ಕ್ಷಮಾಪಣೆ. ಇವರು ಏನು ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ, DK ಶಿವಕುಮಾರ್, ಅಮ್ಮ ತಾಯಿ ಸೋನಿಯಾ ಮಾತೆ, ನೀನೇ ಭಾರತ ಮಾತೆ, ನೀನೇ ನನಗೆ ಅಧಿದೇವತೆ, ಜೊತೆಗೆ ನಿನ್ನ ಮಗ ರಾಹುಲನೂ ನಮ್ಮ ದೇವಂತ ಸಂಭವಿತರು, ಅವಳ ಅಕ್ಕ ಪ್ರಿಯಾಂಕಾ ಗಾಂಧಿಯೂ ದೇವತೆಯೇ, ನಿಮ್ಮ ಪಾದಗಳಿಗೆ ನನ್ನ ಶಿರವನ್ನು ಇಟ್ಟು ನಮೋ ನಮಿಸ್ತೇನೆ ಅಂತ DK ಶಿವಕುಮಾರ್ ಹೇಳಬೇಕಾಗಿತ್ತು. ಹೇಳಿದರೆ ಅವತ್ತೇ ಫಿಕ್ಸು ಮುಖ್ಯಮಂತ್ರಿ ಪಟ್ಟ. ಅದಾದ ನಂತರ ಹೇಳೋ ಹಾಗೆ ಮಾಡಿದ್ರು ಸರ್. ಈಗೇನು ಮಾಡಿದ್ರು? ಹೇಳ್ಬಿಟ್ರು, ಯಾವಾಗ ನನಗೇನು ಹುಂಬತನದಲ್ಲಿ RSSನ ಗೀತೆ ಹೇಳಿದ್ರಲ್ಲ, ಕ್ಷಮಾಪಣೆ ಎಲ್ಲ ಕೇಳಿದ್ರು. ಅದರ ಅರ್ಥ ಗೊತ್ತಿದ್ರೆ ನಾವೇನ್ರಿ ಅದು RSS ಗೀತೆನೇ ಯಾಕಬೇಕು ಅಂತ ಹೇಳಿದ್ರೆ ಅವರು, ಭಾರತ ಮಾತೆಗೆ ನಮಿಸು ಅಂತ ಹೇಳಿದ್ದೇನೆ, ನನ್ನ ತಾಯಿಗೆ ಈ ದೇಶವೇ ನನಗೆ ಮುಖ್ಯ ಅಂತ ಹೇಳಿದ್ದು. ಅದರಲ್ಲಿ ಅರ್ಥ ಕ್ಷಮಾಪಣೆ ಕೇಳುವಂಥದ್ದು ಏನಿದೆ? ಅದು RSS ಗೀತೆ ಅಂತ ಅವ್ರೇನಾದ್ರು ಅದರಲ್ಲಿ ಆರ್ಟಿಸಿ ಇದೆಯಾ ಅಂತ ಕೇಳಿದರೆ ಮುಗಿದೋಗ್ತಿತ್ತು. ಅವ್ರು ಈಗ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಚಾಮುಂಡಿ ಬೆಟ್ಟ ಹಿಂದೂದಳ್ಳ ಅಂತ ಒಂದು ಸೇರಿಸ್ಕೊಂಡಿದ್ದಾರೆ. ಯಾಕೆಂದರೆ ಮುಸಲ್ಮಾನರ ಓಲೈಕೆ ಮಾಡಬೇಕು, ಕಾಂಗ್ರೆಸ್ಸನ್ನು ಮೆಚ್ಚಿಸಬೇಕು ಸೋನಿಯಾ ಗಾಂಧಿ. ನೀವು ಅದ್ಯಾವುದೋ ಬೆಟ್ಟವನ್ನು, ಆಂಜನೇಯ ಬೆಟ್ಟವನ್ನು ಯೇಸು ಕ್ರಿಸ್ತನ ಬೆಟ್ಟ ಅಂತ ಮಾಡಿ ಈಗಾಗಲೇ ರಿಹರ್ಸಲ್ ಮಾಡ್ಕೊಂಡವರಲ್ವಾ DK. ನಿಮ್ಮ ಯೋಚನೆ ಇರೋದು ಆ ಬೆಟ್ಟವನ್ನು ಹೈದರಾಲಿ ಅಥವಾ ಟಿಪ್ಪು ಬೆಟ್ಟ ಅಂತ ಮಾಡಲಿಕ್ಕೆ, ಈ ಚಾಮುಂಡಿ ಬೆಟ್ಟವನ್ನು ಹಿಂದೂಗಳ ನಂಬಿಕೆಯನ್ನು ಒಡಿಲಿಕ್ಕೆ.